ಇವತ್ತು ಚೀಪೆಸ್ಟ್ ಡಿ ಬಿ ಸಿ ಮತ್ತು ಕಾಸ್ಟ್ಲಿಯೆಸ್ಟ್ ಡಿ ಬಿ ಸಿ ಎರಡು ರಿವ್ಯೂ ಮಾಡೋಣ. ಯಾವ್ದು ಚೆನ್ನಾಗಿದೆ ಅಂತ ನೋಡೋಣ. ಫಸ್ಟು ಇವಾಗ ಚೀಪೆಸ್ಟ್ ಡಿ ಬಿ ಸಿನ ರಿವ್ಯೂ ಮಾಡೋಣ. ಅದಾದಮೇಲೆ ಕಾಸ್ಟ್ಲಿ ಡಿ ಬಿ ಸಿನ ರಿವ್ಯೂ ಮಾಡ್ತೀನಿ. ಎರಡರಲ್ಲಿ ಯಾವ್ದು ಚೆನ್ನಾಗಿತ್ತು ಓವರ್ ಆಲ್ ಮಾತಾಡೋಣ. ಫಸ್ಟು ನಾವು ಮನೆ ಹತ್ರ ಇರುವಂಥ ಒಂದು ಶಾಪ್ಗೆ ಹೋಗಿ ಡಿ ಬಿ ಸಿನ ಆರ್ಡರ್ ಮಾಡಿದೆ. ಈ ಶಾಪ್ ಬಂದುಬಿಟ್ಟು ಡಿ ಬಿ ಸಿಗೆ ತುಂಬಾ ಫೇಮಸ್ ಆಗಿರೋದು. ಡಿ ಬಿ ಸಿ ಕೊಟ್ಟಾಗ ಅದರ ಕ್ವಾಲಿಟಿ ಆಗ್ಬೋದು, ಲುಕ್ ವೈಸ್ ಆಗ್ಬೋದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದ್ರ ಮೇಲ್ಗಡೆ ಇರೋಂಥ ನಟ್ಸು, ಕ್ರಂಚೀಸು ತುಂಬಾ ಚೆನ್ನಾಗಿತ್ತು. ಇದಕ್ಕೆ ನಾನು ಪೇ ಮಾಡಿರೋಂಥದ್ದು ಬಂದುಬಿಟ್ಟು 90 ರುಪೀಸ್. ಸೊ ಇದನ್ನು ಕ್ವಾಂಟಿಟಿ ಏನಾರ ಇಂಪ್ರೂವ್ ಮಾಡಿಕೊಂಡ್ರೆ ಆ್ಯಕ್ಚುಲಿ 100 to 150 ರುಪೀಸ್ ತನಕ ಹೋಗ್ಬೋದು. ಸೊ ಲೈನಲ್ಲಿ ಹೇಳಬೇಕಂದ್ರೆ ಕೊಟ್ಟಿರೋ ಪ್ರೈಸ್ಗೆ ಡೆಫಿನೆಟ್ಲಿ ವರ್ತ್ ಇದು. ಇವಾಗ ಜಸ್ಟ್ ಪೋಲಾರ್ ಬೇರ್ನ ಎಂಟರ್ ಆಗಿದ್ದೀನಿ. ಕ್ರೌಡ್ ಕೂಡ ತುಂಬಾ ಕಡಿಮೆ ಇದೆ ಆ್ಯಂಡ್ ಇಲ್ಲಿ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಡಿ ಬಿ ಸಿ ಆರ್ಡ್ರ್ ಮಾಡಿ ಇವಾಗ ಬಂದೆ. ಡಿಸೈನ್ ತುಂಬ ಚೆನ್ನಾಗಿದೆ. ಟೋಟಲ್ ಬಂದ್ಬಿಟ್ಟು ಈಗ 272 ರುಪೀಸ್ನ ಕೊಟ್ಟಿದ್ದೀನಿ ಒಂದು ಡಿ ಬಿ ಸಿಗೆ. ಔಟ್ಲೆಟ್ ಅಂತೂ ಚೆನ್ನಾಗಿದೆ, ಆಂಬಿಯನ್ಸ್ ಚೆನ್ನಾಗಿದೆ, ಸೈಜ್ ದೊಡ್ಡದಾಗಿದೆ. ಬಟ್ ಕೊಟ್ಟಿರೋ ಪ್ರೈಸ್ಗೆ ಟೇಸ್ಟ್ ಡೆಫಿನೆಟ್ಲಿ ಬರ್ತಾ ಇರೋ ಅಂತ ಚೆಕ್ ಮಾಡಬೇಕು. ಆರ್ಡರ್ ಮಾಡಿ ವಿದಿನ್ 5 ಮಿನಿಟ್ಸ್ ಒಳಗಡೆ ತಂದುಕೊಟ್ರು. ಮೇಲ್ಗಡೆ ಟಾಪಿಂಗ್ಸ್ ಆಗ್ಬೋದು ಚೆನ್ನಾಗೇ ಇದೆ ಆ್ಯಂಡ್ ಆ್ಯಂಬಿಯನ್ಸ್ ಜೊತೆಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಇದನ್ನು ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ, ವ್ಯಾಲ್ಯೂ ಫಾರ್ ಮನಿನ 272 ನಿಜವಾಗ್ಲೂ ವರ್ತಾ ಅಂತ ರಿವ್ಯೂ ಮಾಡೋಣ. ಸ್ವಲ್ಪ ಟ್ರೈ ಮಾಡಿದ್ಮೇಲೆ ಐಸ್ ಕ್ರೀಮ್ ಚೆನ್ನಾಗಿತ್ತು ಮತ್ತು ನಟ್ಸ್ ಚೆನ್ನಾಗಿದೆ. ಸ್ವೀಟ್ ಸ್ವಲ್ಪ ಜಾಸ್ತಿ ಆಯಿತು ಅನ್ಸುತ್ತೆ. ನೋಡಿದಾಗ ಕ್ವಾಂಟಿಟಿ ಚಿಕ್ಕದು ಅಂತ ಅನಿಸ್ತು, ಬಟ್ ಆ್ಯಕ್ಚುಲಿ ತಿನ್ನೋ ಗೊತ್ತಾಗ್ತಿದೆ ಒಬ್ಬರಿಗೆ ಕರೆಕ್ಟ್ ಆಗಿದೆ, ಸಫಿಷಿಯೆಂಟ್ ಆಗಿದೆ. ನಾನೇನೋ ಒಬ್ರಿಗೂ ಸಾಕಾಗೋದಿಲ್ಲ, 272 ರುಪೀಸ್ ವೇಸ್ಟ್ ಆ ಥರ ಹಾಕಿಕೊಟ್ಟಿದೆ. ಜಸ್ಟ್ ಇವಾಗ ಫಿನಿಶ್ ಮಾಡಿದೆ. ಕ್ವಾಂಟಿಟಿ ಒಬ್ರಿಗೆ ತುಂಬಾ ಜಾಸ್ತಿ ಅಂತ ಅನಿಸ್ತು. ಬಟ್ ನೀವೇನಾರ ಇಬ್ಬರು ಶೇರ್ ಮಾಡ್ಕೊತೀರಾ ಒಂದೊಂದು ತೊಗೊಂಡು ಅಂತಂದರೆ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ, ಆರಾಮಾಗಿ ತಿನ್ಬೋದು. ಜಸ್ಟ್ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದೀನಿ. ಸೊ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಸ್ವೀಟ್ನೆಸ್ ತುಂಬ ಆ್ಯಡ್ ಮಾಡಿದ್ದಾರೆ. ಬಟ್ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಇವಾಗ ಪೋಲಾರ್ ಬೇರ್ದು ರಿವ್ಯೂನ ಮುಗಿಸ್ಕೊಂಡು ಬಂದು ಮಾತಾಡ್ತಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ಅಲ್ಲಿ ಹೋದಾಗ ಆಂಬಿಯನ್ಸ್ ಚೆನ್ನಾಗಿತ್ತು, ಓಕೆನಾ. ಫಸ್ಟ್ ಬಂದ್ಬಿಟ್ಟು ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ, ಆಂಬಿಯನ್ಸ್ ಬಗ್ಗೆ ಮಾತಾಡೋಂಗಿಲ್ಲ. ಎರಡನೇದು ಬಂದ್ಬಿಟ್ಟು ಅಲ್ಲಿ ಸ್ಟಾಫ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಮೂರನೇದು ಬಂದ್ಬಿಟ್ಟು ಸರ್ವಿಂಗು ಮತ್ತು ಟೈಮಿಂಗ್ ಎಲ್ಲ ಕರೆಕ್ಟಾಗಿ ಆನ್ ಟೈಮಿಗೆ ಕೊಟ್ಟಿದ್ದಾರೆ. ಬಟ್ ಒಂದು ಥಿಂಗ್ ಇಷ್ಟ ಆಗಿಲ್ಲ ಅಂತಂದರೆ ಸ್ವೀಟ್ ತುಂಬ ಆ್ಯಡ್ ಮಾಡಿದ್ದಾರೆ. ಸೊ ಮೋರ್ ದೆನ್ 1000 ಕ್ಯಾಲರೀಸ್ ಇರುತ್ತೆ. ಸೊ ಒಬ್ರಿಗೆ ಆ್ಯಕ್ಚುಲಿ ಹೆಲ್ದಿನೂ ಅಲ್ಲ, ಆಮೇಲೆ ತಿನ್ನೋಕ್ಕೂ ಆಗಲ್ಲ ಅಷ್ಟೊಂದು. ಬೆಟರ್ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರಿಂಗಲ್ಲಿ ಹೋದರೆ ಚೆನ್ನಾಗಿರುತ್ತೆ. ಇಬ್ಬರು ತಿಂದರೆ ವರ್ತ್ ಅಂತಲೇ ಹೇಳ್ಬೋದು. ಕಂಪ್ಯಾರಿಸನ್ ವಿಚಾರಕ್ಕೆ ಬಂದರೆ 90 ರುಪೀಸ್ ಡಿ ಬಿ ಸಿ ಮತ್ತು ಪೋಲಾರ್ ಬೇರ್ದು 272 ರುಪೀಸ್ ಡಿ ಬಿ ಸಿ ಕಂಪ್ಯಾರಿಸನ್ ಮಾಡೋದಾದರೆ ನನಗನ್ಸಿರೋ ಪ್ರಕಾರ ನೀವು 90 ರುಪೀಸ್ ಡಿ ಬಿ ಸಿ ಪ್ರಿಫರ್ ಮಾಡಿದರೆ ಒಳ್ಳೆಯದು. ಬಿಕಾಸ್ ನೀವು ಒಬ್ಬರು ತಿಂತಾ ಇದ್ದೀರಾ ಮತ್ತು ನಿಮಗೆ ಸ್ವೀಟ್ ಕಡಿಮೆ ಬೇಕು ಅಂತಂದರೆ 90 ರುಪೀಸ್ ಡಿ ಬಿ ಸಿಗೆ ಆರಾಮಾಗಿ ಹೋಗಿ. ಆರಾಮಾಗಿ ಸ್ವೀಟ್ ಕೂಡ ಕಮ್ಮಿ ಇರುತ್ತೆ ಆ್ಯಂಡ್ 90 ರುಪೀಸ್ಗೆ ಆರಾಮಾಗಿ ಬರ್ತು ಆ ಪ್ರೈಸು. ಬಟ್ ನೀವೇನಾರ ಪೋಲಾರ್ ಬೇರ್ ನೋಡ್ತೀರಾ ಅಂತಂದರೆ ಇಬ್ಬರಿಗೆ ಆ್ಯಕ್ಚುಲಿ ಓಕೆ ಅಂತ ಹೇಳ್ಬೋದು. ಬಿಕಾಸ್ ಒಬ್ಬರಿಗೆ 1000 ಕ್ಯಾಲರಿ ಮೇಲೆ ಇರುತ್ತೆ, ತಿನ್ನೋಕ್ಕಾಗಲ್ಲ ಅಷ್ಟೊಂದು ಆ್ಯಂಡ್ ತುಂಬ ಸ್ವೀಟ್ ಹಾಕ್ತಾರೆ. ಬಟ್ ನಿಮಗೆ ಕ್ವಾಲಿಟಿ ಮತ್ತು ಆ್ಯಂಬಿಯನ್ಸ್ ಬೇಕು ಅಂತಂದರೆ ಪೋಲಾರ್ ಬೇರ್ಗೆ ಹೋಗಿ. ಇಲ್ಲ ಒಬ್ಬರೇ ತಿಂತೀರಾ, ಬರೀ ಡಿ ಬಿ ಸಿ ಸಾಕು ನನಗೆ, ಒಳ್ಳೆ ಪ್ರೈಸ್ ಬೇಕು ಅಂತಾರೆ, ಡಿ ಬಿ ಸಿ ರೇಟಿಂಗಲ್ಲಿ 5 ಔಟ್ ಆಫ್ 5 ಅಂತ ಹೇಳ್ಬೋದು. ಪೋಲಾರ್ ಬೇರ್ ನಾನು 5ಗೆ 4.5 ಇಲ್ಲ 4 ಕೊಡ್ಬೋದು.